ರೇಣುಕಾಚಾರ್ಯ ಅವ್ರ ಮನಸ್ಸಲ್ಲಿ ಏನೋ ಬೇಸರ ಇದೆ, ಏನೋ ನೋವಿದೆ, ಅದು ಹೊರಗೆ ಬರ್ತಿಲ್ಲ. ಹಾವು ಕಚ್ಚಿದ್ರೆ ವಿಷಯ ಬಿಡುತ್ತೆ, ಅದನ್ನು ಕೂಡಿಟ್ಟಿರೋ ಮಾಣಿಕ್ಯ. ಕರ್ನಾಟಕ ರಾಜ್ಯ ಬಿಜೆಪಿ ವಿಚಾರ ಬೇಡ, ಬರೀ ದಾವಣಗೆರೆ ತಗೋಬಿಡೋಣ. ಯಾಕೆ ಇಷ್ಟೊಂದು ವ್ಯತ್ಯಾಸಗಳು? ಕಾಲ ಕೂಡಿ ಬಂದಾಗ ಎಲ್ಲ ಹೇಳಬೇಕಾಯ್ತು. ತಾತ್ಕಾಲಿಕವಾಗಿ ನಮ್ಮ ಗುರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಸಂಘಟನೆ ಆಗಬೇಕು. ನಾಳೆ ರಾಜ್ಯಾಧ್ಯಕ್ಷರಾದ್ರೆ ನೀವು ಒಪ್ಕೋತೀರಾ? ಯಡಿಯೂರಪ್ಪನ ಟೀಕೆ ಮಾಡಿದ್ರು ಒಂದೇ, ಬಿಜೆಪಿ ಟೀಕೆ ಮಾಡಿದ್ರು, ಕುಟುಂಬ ಅಲ್ಲ. ಸಿದ್ದೇಶ್ವರ ಅವ್ರಿಗೆ ಪಕ್ಷ ಏನ್ ಕಡಿಮೆ ಮಾಡಿತ್ತು? ಅವ್ರ ಅಪ್ಪ MP ಆಗಿದ್ರು, ಅವ್ರ 4 ಸಲ MP ಆದ್ರು, ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ರು, ಕೇಂದ್ರ ಸಚಿವರನ್ನ ಮಾಡಿದ್ರು. ಇಷ್ಟಾದ್ರೂ ನೀವು ವಿಜೇಂದ್ರಗೆ ಜೈ ಅಂತೀರಾ, ಅವ್ರು ವಿಜೇಂದ್ರಗೆ ಧಿಕ್ಕಾರ ಅಂತಾರೆ. ಎಷ್ಟು ಮೌನವಾಗಿದ್ರು ಅದು ಒಬ್ಬ ವ್ಯಕ್ತಿ ಯಶಸ್ಸು ಸಾಧ್ಯ. ಪ್ರಬುದ್ಧ ರಾಜಕಾರಣಿ ಆಗಬೇಕು. ಬರೀ ಮಾತಿನಿಂದ ನಾವೇನೂ ಕಟ್ಟಕ, ಸಾಮ್ರಾಜ್ಯ ಕಟ್ಟಕ ಅಲ್ಲ. ಜನ ನಿಮ್ಮ ಪರ ಇದ್ದಾರೆ, ಎಲ್ಲವೂ ನಿಮ್ಮ ಪರ ಇದೆ, ಪಕ್ಷನೇ ನಿಮ್ಮ ಪರ ಇಲ್ವಾ? ಜನ್ಮ ಕೊಟ್ಟ ತಂದೆ ತಾಯಿ ಎಷ್ಟು ಮುಖ್ಯ, ಯಡಿಯೂರಪ್ಪನವರು ಅದೇ ಮುಖ್ಯ. ನಮಗೆ ಟಿ ರವಿ ಅವ್ರಿಗೆ ಏನು ಸಮಸ್ಯೆ ಆಯಿತು? ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು? ಈಶ್ವರಪ್ಪ ಅವ್ರಿಗಾಗಿದ್ದು ಗೊಂದಲ ಏನು? ಸೈಲೆಂಟ್ ಆಗಿದ್ರೆ ಮಾತ್ರ ಬಿಜೆಪಿ ಸಕ್ಸಸ್? ಕೃತಿಯಲ್ಲಿ ಮಾಡಿ ತೋರಿಸು ಸಂಘಟನೆ. ಬಾಯಿ ಮಧ್ಯದ ಸಂಘಟನೆ ಆಗ್ಬಿಡುತ್ತಾ? ನರೇಂದ್ರ ಮೋದಿ ಅವರು ಮಾತಾಡ್ತಾರ? ರೇಣುಕಾಚಾರ್ಯ ಅವರು ತುಂಬಾ ಪ್ರಬುದ್ಧರಾಗಿದ್ದಾರೆ. ಇದೇ ಕಾರಣಕ್ಕೆ 2024ರಲ್ಲಿ ಲೋಕಸಭೆಗೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತನೂ ಚರ್ಚೆ ಆಯಿತು. ಕೊಟ್ಟರೆ ನಿಜವಾಗ್ಲೂ ಅದು ಫಲಿತಾಂಶ ಬೇರೆ ಆಗ್ತಿತ್ತು. ವಿಜೇಂದ್ರ ಅವ್ರು ಹೇಳ್ತಾರೆ, ಇವಾಗ ಚುನಾವಣೆ ನಡೆದ್ರು 130 ನಮಗೆ ಅಂತ. ಮೈತ್ರಿ ನಮ್ಮ ಮಟ್ಟದಲ್ಲಿಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿ. ಆ ಮೈತ್ರಿ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡರಲ್ಲ. ರಾಜಕೀಯ ಅಂತ ಬಂದಾಗ, ಬಿಜೆಪಿ ಅಂತ ಬಂದಾಗ ರೇಣುಕಾಚಾರ್ಯ ಅವರು ಸಮಾಧಾನದಿಂದ ಇದ್ದಾರಾ? ಮನಸ್ಸಿಗೆ ತೃಪ್ತಿ ಇದೆಯಾ? ನನಗೇನು ಪಕ್ಷ ಕೊಡ್ತದೆ ಮುಖ್ಯ ಅಲ್ಲ. ನಾವು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಏನು ಕೊಟ್ರಿ? ಸೋತಿರ್ಬೋದು, ಸತ್ತಿಲ್ಲ, ಬದುಕಿದ್ದೀವಿ.